2025 ಮಾಡಲ್ ಬರೀ 15,000 ಕಿಲೋಮೀಟರ್ ಓಡಿದೆ ಸರ್. 2024 ಮಾಡಲ್ ಬರೀ 15,000 ಓಡಿದೆ. ಬರೀ 30,000 ಓಡಿರೋ ಒಂದ್ ದಿನ ಇದ್ರೆ ಸಾಕಂತೆ ಲೋನು ಕೂಡ ಮಾಡಿಸ್ಕೊಟ್ಬಿಡ್ತಾರೆ ಅಲ್ವಾ ಸರ್? ಒನ್ ಡೇ ಸಾಕು. ಬರೀ 35,000 ಓಡಿದೆ. ನೋಡಿ 22 ಮಾಡಲ್ ಬರೀ 40,000 ಓಡಿದೆ. ಹೌದು ಸರ್. ಏನ್ ಸರ್ ಗೇಮ್ ಎಲ್ಲ ನೋಡ್ಬೋದಾ ಸರ್ ಈ ಕಾರಲ್ಲಿ? ಸರ್ ಬರೀ ಗೇಮ್ ಮಾತ್ರ ಅಲ್ಲ ಸರ್, ನೀವು ಮೊಬೈಲ್ ನ ಯಾವ ತರ ಯೂಸ್ ಮಾಡ್ತೀರಾ ಅದೇ ತರನೇ ನಿಮ್ಗೆ ಆಪ್ಷನ್ ಬರುತ್ತೆ. ಎಲ್ಲ ರೀತಿಯ ಗೇಮ್ಸ್ ಆಗಿರ್ಬೋದು, ವಿಡಿಯೋ ಪ್ಲೇ ಆಗಿರ್ಬೋದು ಸರ್. ಇನ್ಫಿನಿಟ್ ಸನ್ ರೂಫ್ ಕೂಡ ಅವೈಲೇಬಲ್ ಇದೆ ಸರ್. ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತಲ್ಲ ಸರ್? ಆಲ್ಮೋಸ್ಟ್ ಇವ್ರ ಹತ್ರ ಯಾವಾಗ ಬಂದ್ರು ಕಮ್ಮಿ ಓಡಿರೋ ಗಾಡಿಗಳೇ ಜಾಸ್ತಿ ಇರುತ್ತೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಬರೀ 35,000 ಓಡಿದೆ. ಇದು ಬರೀ 50,000 ಓಡಿರೋಂತ ವೆಹಿಕಲ್. ಇನ್ನೊಂದ್ ಸ್ವಲ್ಪ ಕಮ್ಮಿ ಅಂದ್ರೆ ಸರ್ ಆಟೋಮ್ಯಾಟಿಕಲಿ ಬರೀ 65,000 ಓಡಿರೋಂತ ವೆಹಿಕಲ್. ಕಮ್ಮಿ ಓಡಿರೋದು ಸರ್? ಸರ್ ಇನ್ನು ಮ್ಯಾನ್ಯುಯಲ್ ಬರೀ 50,000 ಓಡಿರೋಂತ. ಬರೀ 50,000 ಓಡಿದೆ. 2021 ಎಬೋ ವೆಹಿಕಲ್ ನೋಡ್ತಾ ಇದ್ದೀರಾ. ವಿತ್ 2 years ವಾರಂಟಿ ನಾವು ಕೊಡ್ತೀವಿ. 21 ಮಾಡಲ್ ಅಂದ್ರೆ 1 year ವಾರಂಟಿ ಕೊಡ್ತೀವಿ. ಒಟ್ನಲ್ಲಿ ವಾರಂಟಿ ಕೊಟ್ಟೆ ಕೊಡ್ತೀರಾ? ಹೌದು ಸರ್. ಮಹೀಂದ್ರ XV500 ಅಲ್ಲಿ 4 ಗಾಡಿ ಇದೆ. ಹೌದು, 4 ಅಲ್ಲ ಸರ್, ಇನ್ನೂ ಬರೋದು 2 ವೆಹಿಕಲ್ ಇದೆ. ನಮ್ಮಲ್ಲಿ ರೂಪೇನ ಅಗ್ರಹಾರ ಮೆಟ್ರೋ ಸ್ಟೇಷನ್ ಜಸ್ಟ್ ಕಾಣ್ತಾ ಇದೆ. 100 meters ಅಲ್ಲಿ ಮೆಟ್ರೋ ಸ್ಟೇಷನ್ ಹಿಡ್ಕೊಂಡು ನಡ್ಕೊಂಡ್ ಬರಬಹುದು. 65,000 ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಶೋರೂಮ್ ರೆಕಾರ್ಡೆಡ್. ಎಲ್ಲ ಶೋರೂಮ್ ರೆಕಾರ್ಡೆಡ್. ಸಿಂಗಲ್ ಓನರ್, ಅದು ಸಿಂಗಲ್ ಓನರ್, ಅದು ಸಿಂಗಲ್ ಓನರ್, ಎಲ್ಲ ಗಾಡಿ ಸಿಂಗಲ್ ಓನರ್. ಹೌದು ಸರ್, ನಮ್ಮ ಹತ್ರ ಸಿಂಗಲ್ ಓನರ್ ಬರೀ ಕಮ್ಮಿ ಓಡಿರುವಂತ ವೆಹಿಕಲ್ ನಾವು ಕೊಡ್ತೀವಿ ಸರ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ ಹೈಲೈಟ್ಸ್ನ. ನಿಮಗೆ ಪ್ರತಿಯೊಂದು ಕಾರು ಸಿಂಗಲ್ ಓನರ್ ಕಾರ್ಗಳೇ, ಲೆಸ್ಟ್ ಓನ್ ಕಾರ್ಗಳೇ ಜಾಸ್ತಿ ಇರೋದು. ಮತ್ತೆ ನಾವು ಹೊಸ ವಿಡಿಯೋ ಮಾಡೋಣ ಅಂತ ಕಾರ್ ಅಂಡ್ ಬೈಕ್ ಸ್ಟೋರ್ ಸಿರೀಶ್ ಆಟೋಗೆ ಬಂದಿದ್ದೀವಿ. ಎಕ್ಸಾಕ್ಟ್ ಆಗಿ ಬೊಮ್ಮನಹಳ್ಳಿ ಅಗ್ರಹಾರದಲ್ಲೇ ಸಿಗುತ್ತೆ. ಹೌದು ಸರ್. ಸೊ ನಮ್ಮ ಜೊತೆ ಸರ್ ಕೂಡ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಡೋಣ. ಏನೇನೆಲ್ಲ ಕಾರ್ಗಳನ್ನ ನೋಡ್ಬೋದು ಎಲ್ಲನೂ ನೋಡ್ಬಿಡೋಣ. ಅಂಡ್ ಎಲೆಕ್ಟ್ರಿಕ್ ಗಾಡೀಲಿ ನೋಡ್ತೀರಾ ಅಂದ್ರೆ B6 ಕೂಡ ಇದೆ. ಸರ್ ನಮಸ್ಕಾರ. ಸರ್ ನನ್ನ ಹೆಸರು ಸಮಂತ್ ಅಂತ ಹೇಳಿ. ಹಾಂ ಸರ್ ನಮಸ್ಕಾರ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ಇವತ್ತು? ಸರ್ ಯಾರಾದ್ರೂ ವೆಹಿಕಲ್ ನೋಡ್ತಾ ಇದ್ದೀರಾ, ಪ್ರೀ ಓನ್ಡ್ ವೆಹಿಕಲ್ ನೋಡ್ತಾ ಇದ್ದೀರಾ, ನಮ್ಮ ಮಹೇಂದ್ರ ಸಿರೀಶ್ ಕಾರ್ ಅಂಡ್ ಬೈಕ್ ಲೊಕೇಶನ್ ಬಂದು ಸಿಲ್ಕ್ ಬೋರ್ಡ್ ಹತ್ರ ಇಳ್ಕೊಬಹುದು, ಬಸ್ ಸ್ಟಾಪ್, ಇಲ್ಲ ರೂಪೇನ ಅಗ್ರಹಾರನೂ ಇಳ್ಬೋದು, ಇಲ್ಲ ಮೆಟ್ರೋದಲ್ಲಿ ಬರ್ತೀರಾ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ 100 meters ಅಲ್ಲಿ ನಮ್ಮ ಲೊಕೇಶನ್. 5 ನಿಮಿಷ ವಾಕಬಲ್ ಡಿಸ್ಟೆನ್ಸ್. 5 ನಿಮಿಷನೇ ಸರ್, ಬರೀ 100 meter ಇರೋದು, ಆರಾಮ್ಸೆ ಬರ್ಬೋದು. ಓಕೆ ಓಕೆ. ಸೊ ನಮ್ಮ ಹತ್ರ ಒಳ್ಳೆ ವೆಹಿಕಲ್ಸ್ ಇದೆ. ವಿತ್ ವಾರಂಟಿ ಪ್ರೊವೈಡ್ ಮಾಡ್ತೀವಿ. ಲೆಸ್ ಡ್ರಿವನ್ ಸಿಂಗಲ್ ಓನರ್ ವೆಹಿಕಲ್ಸ್. ಓಕೆ. ನೀವೇ ಕಂಡೀಷನ್ ನೋಡ್ಬೋದು ವಿಡಿಯೋದಲ್ಲಿ, ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಹೌದೌದು. ನಾವು ನಾರ್ಮಲ್ ಆಗಿ ಮಾಡುವಂಥದ್ದು ರಬ್ಬಿಂಗ್ ಪಾಲಿಶಿಂಗ್ ಮಾಡಿ ನಿಮ್ಗೆ ವೆಹಿಕಲ್ ಒಳ್ಳೆ ಲುಕ್ ಅಲ್ಲಿ ನಾವು ನಿಮ್ಗೆ ಡೆಲಿವರಿ ಕೊಡ್ತೀವಿ. ಅಂಡ್ ವಾರಂಟಿ ಬೇಕಾದ್ರೆ ವಾರಂಟಿನೂ ಪ್ರೊವೈಡ್. ವಾರಂಟಿ ಬೇಕಾದ್ರೆ ವಾರಂಟಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ವಾರಂಟಿ ಬಂದು ನಾರ್ಮಲ್ ವಾರಂಟಿ ಅಲ್ಲ ಸರ್, ಮ್ಯಾನುಫ್ಯಾಕ್ಚರಿಂಗ್ ಮಹೇಂದ್ರದವರಿಂದ ಕಡೆಯಿಂದ ಬರುವಂತ ವಾರಂಟಿ. ಈ ವಾರಂಟಿ ಬಂದು ಆಲ್ ಓವರ್ ಇಂಡಿಯಾದಲ್ಲಿ ನಮ್ಗೆ 480+ ಸಿಟೀಸ್ ಇದೆ. ಎಲ್ಲಿ ಬೇಕಾದ್ರೆ ನಮ್ಮ ಮಹೇಂದ್ರದಲ್ಲಿ ಕ್ಲೈಮ್ ಮಾಡ್ಕೊಬಹುದು. ಓಕೆ ಓಕೆ, ಅದೊಂದು ಪ್ಲಸ್ ಪಾಯಿಂಟ್. ಹೌದು ಸರ್. ಪ್ಯಾನ್ ಇಂಡಿಯಾ ನೀವೆಲ್ಲಾದ್ರೂ ಕ್ಲೈಮ್ ಮಾಡ್ಕೋಬಹುದು, ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾವುದೇ ಗಾಡಿ ಇದ್ರು ಓಕೆ ಅಲ್ವಾ? ಎಲ್ಲ ಮಲ್ಟಿ ಬ್ರ್ಯಾಂಡ್ ಅಲ್ಲ ಸರ್ ನಮ್ದು. ಹೌದು ಸರ್. ಟೋಟಲ್ ಎಷ್ಟು ಕಾರ್ಗಳನ್ನ ನೋಡ್ಬೋದು ಇವತ್ತು? ಸರ್ ನಮ್ಮ ಹತ್ರ ಅರೌಂಡ್ಲಿ 50 to 60 ವೆಹಿಕಲ್ ಪ್ರೆಸೆಂಟ್ಲಿ ಇದೆ. ಇನ್ನೂ ಒಂದು 50 ವೆಹಿಕಲ್ಸ್ ಬರೋದಿದೆ. ಇನ್ನೂ ಅಡಿಷನಲ್ 50 ವೆಹಿಕಲ್ಸ್ ಆಲ್ರೆಡಿ ಪರ್ಚೇಸ್ ಆಗಿದೆ. ಸೊ ನಮ್ಮ ಹತ್ರ ಮಿನಿಮಮ್ ಆಫ್ 100 ಸ್ಟಾಕ್ ಅವೈಲೇಬಲ್ ಇರುತ್ತೆ ಸರ್. 100+ ಸ್ಟಾಕ್ ಯಾವಾಗಲೂ ಇದ್ದೇ ಇರುತ್ತೆ. ಅಂಡ್ ಇನ್ನೂ ಒಂದು 50+ ವೆಹಿಕಲ್ಸ್ ಬರ್ತಾ ಇದೆ ಅಂತ. ಹೌದು. ಸೊ ಮಹೀಂದ್ರದಲ್ಲಂತೂ ನಿಮಗೆ B6 ಆಗಿರ್ಬೋದು, ಮತ್ತೆ XV500 ಆಗಿರ್ಬೋದು, ಸ್ಕಾರ್ಪಿಯೋ N ಆಗಿರ್ಬೋದು, ಸುಮಾರು ಗಾಡಿಗಳಿವೆ. ಸೊ ನಿಮಗೆ ವಿಡಿಯೋ ಹೈಲೈಟ್ಸ್ ಅಲ್ಲೇ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ. ಸ್ಟಾರ್ಟಿಂಗ್ ಬಜೆಟ್ ಅಂದ್ರೆ ಏನಿದೆ ಇವತ್ತು? ಸರ್ ಅರೌಂಡ್ಲಿ 1.5 lakhs ಇಂದ ಹಿಡಿದು ನಮ್ಮ ಹತ್ರ ಅಪ್ ಟು 20-25 lakhs ಅನ್ಕೊಂಡು ವೆಹಿಕಲ್ ಅವೈಲೇಬಲ್ ಇದೆ. 20-25 lakhs ವರೆಗೂ ಮ್ಯಾಕ್ಸಿಮಮ್ ಬಜೆಟ್ ಇದೆ. ಹೌದು. ಆ ಬಜೆಟ್ ಅಲ್ಲಿ ಈ ಕಾರ್ ಕೂಡ ಕವರ್ ಆಗ್ಬಿಡುತ್ತೆ. ಹೌದು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೋನ್ ಆಪ್ಷನ್ ಬಗ್ಗೆ ಒಂದು ಹೇಳ್ಬಿಡ್ತೀರಾ ಹಾಗೆ? ಸರ್ ಲೋನ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಇವತ್ತು ಬೆಳಿಗ್ಗೆ ಒಂದು ಮಿನಿಮಮ್ ಡೌನ್ ಪೇಮೆಂಟ್ ನೀವು ಇಟ್ಕೊಂಡು ಬರ್ತೀರಾ, ನಿಮ್ಮ ಸಿಬಿಲ್ ಎಲ್ಲ ಪ್ರಾಪರ್ ಆಗಿದೆ ಅಂದ್ರೆ ವಿತಿನ್ 1 day ಅಲ್ಲಿ ಪ್ರೋಸೆಸ್ ಮಾಡಿ ಡೆಲಿವರಿ ಕೊಡ್ತೀವಿ ಸರ್. ವಿತಿನ್ 1 day? ಹೌದು ಸರ್. ಓಕೆ. ಜಸ್ಟ್ ಒಂದ್ ದಿನ ಇದ್ರೆ ಸಾಕಂತೆ ಲೋನು ಕೂಡ ಮಾಡಿಸ್ಕೊಟ್ಬಿಡ್ತಾರೆ ಅಲ್ವಾ ಸರ್? ಜಸ್ಟ್ 1 day ಸಾಕು? 1 day ಸಾಕು. ಓಕೆ ಓಕೆ. ಸೊ ಸ್ಟಾರ್ಟ್ ಮಾಡೋಣ ಆಗಿದ್ರೆ? ಓಕೆ ಸರ್. ಅಬೋ 13 ಮಾಡಲ್ ಅಲ್ವಾ? ಹೌದು ಸರ್. ಅಬೋ 13 ಮಾಡಲ್ ಯಾವುದೇ ಗಾಡಿ ತಗೊಂಡು ಲೋನ್ ಆಪ್ಷನ್ ಮಾಡಿ ಕೊಡ್ತಾರೆ. ಸೊ ಬನ್ನಿ ಆಗಿದ್ರೆ ತಡ ಮಾಡಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸರ್. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. 2 to 6 lakh ಬಜೆಟ್ ಅಲ್ಲೇ ಎಲ್ಲ ಕಾರ್ಗಳು ಕವರ್ ಆಗ್ಬಿಡುತ್ತಂತೆ ಈ ಲೈನಲ್ಲಿ. ಸೊ ಫಸ್ಟ್ ಗ್ರ್ಯಾಂಡ್ ಐಟನ್ ನ್ಯೂಸ್ ಸರ್. ಸರ್ 2020 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಆಟೋಮ್ಯಾಟಿಕ್ ವೆಹಿಕಲ್. ಬರೀ 30,000 ಓಡಿದೆ ಸರ್. ಸೆಕೆಂಡ್ ಓನರ್, ಇಂಡಿವಿಜುವಲ್ ಯೂಸ್, ಕಂಪನಿಯಿಂದ ಅವ್ರ ನೇಮಿಗೆ ಟ್ರಾನ್ಸ್ಫರ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ಸೆಕೆಂಡ್ ಓನರ್. ಓಕೆ ಓಕೆ ಓಕೆ. ಸೊ ಕಿಲೋಮೀಟರ್ ಎಷ್ಟು ಆಗಿದೆ ಅಂದ್ರೆ? ಬರೀ 30,000 ಓಡಿದೆ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ವೆಹಿಕಲ್ ಸರ್. ಬರೀ 30,000 ಓಡಿದೆ? ಹೌದು ಸರ್. ಆಟೋಮ್ಯಾಟಿಕ್ ವೆಹಿಕಲ್ ಬೇರೆ. ಓಕೆ. ಇದು ಸರ್ ಇದು ಸರ್ ಪೋಲೋ ಐಲೈನ್ ಟಾಪ್ ಎಂಡ್ ವೆಹಿಕಲ್ 2011 ಮಾಡಲ್ 12 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ 70,000 ಓಡಿದೆ. ಹೌದು ಸರ್. ಬರೀ 70,000 ಡ್ರೈವನ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಎಲ್ಲ ಕೂಡ ಸರ್ವಿಸ್ ಸೆಂಟರ್ ಮೇಂಟೈನ್ ಆಗಿದೆ. ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ ಇಂಜಿನ್ ವೆಹಿಕಲ್. ಓಕೆ ಓಕೆ. ಇದು ಸರ್ ಇದು ಸರ್ ಇನ್ನೂ ಒಂದು ಪೋಲೋ 2011 ಮಾಡಲ್ 12 ರಿಜಿಸ್ಟ್ರೇಷನ್. ಇದು ಕೂಡ ಟಾಪ್ ಎಂಡ್ ವೆಹಿಕಲ್. ಓಕೆ.
ಇದು ಕೂಡ ನಿಮ್ಗೆ ಡ್ರಿವನ್ ಕೂಡ ಅದೇ ಸೇಮ್ ರೇಂಜ್ ಅಲ್ಲಿ 65,000 ಡ್ರಿವನ್ ಆಗಿದೆ, ಸಿಂಗಲ್ ಓನರ್ ವೆಹಿಕಲ್, ಶೋರೂಮ್ ರೆಕಾರ್ಡೆಡ್. ಎಲ್ಲ ಶೋರೂಮ್ ರೆಕಾರ್ಡೆಡ್. ಓಕೆ ಓಕೆ, ಇವ್ರ ಹತ್ರ ಯಾವುದೇ ಕಾರ್ ತಗೊಳ್ಳಿ ಇದು ಅಂತ ಅಲ್ಲ, ಯಾವುದೇ ಕಾರ್ ತಗೊಳ್ಳಿ, ಯಾವುದೇ ಮಾಡೆಲ್ ಆಗಿರಲಿ, ಪ್ರತಿಯೊಂದು ಕಾರ್ ಕೂಡ ಶೋರೂಮ್ ರೆಕಾರ್ಡೆಡ್ ಕಾರೇ ಆಗಿರುತ್ತೆ ಅಲ್ವಾ? ಹೌದು ಸರ್. ಅಂಡ್ ಮೇಜರ್ ವೆಹಿಕಲ್ಸ್ ಸಿಂಗಲ್ ಓನರೇ ಆಗಿರುತ್ತೆ. ಆಲ್ಮೋಸ್ಟ್ ಸಿಂಗಲ್ ಓನರೇ ಇರುತ್ತೆ ಸರ್. ಬಲಿನೋ ಸರ್? ಸರ್ ಬಲೆನೋ ವೆಹಿಕಲ್ ನೋಡ್ತಾ ಇದ್ದೀರಾ, 2019 ಮಾಡಲ್, 20 ರಿಜಿಸ್ಟ್ರೇಷನ್, Okay. ಸಿಂಗಲ್ ಓನರ್ ವೆಹಿಕಲ್, ಬಲೆನೋ ಝೀಟಾ ವೇರಿಯಂಟ್, ಕಿಲೋಮೀಟರ್ ಕೂಡ ಬರೀ 49,000 ಡ್ರಿವನ್ ಆಗಿದೆ ಸರ್. ಓಕೆ, ಇಲ್ಲಿ ತನಕ ಏನೆಲ್ಲ ಸರ್ವಿಸ್, ಎಲ್ಲ ಸರ್ವಿಸ್ ರೆಕಾರ್ಡೆಡ್ ಇರೋದು. ಬರೀ 49,000 ಓಡಿದೆ. ಹೌದು ಸರ್. ಓಕೆ, ಇದು ಸರ್ ಇದೆಷ್ಟು ಓಡಿದೆ ಸರ್? ಬಲೆನೋ ಝೀಟಾ ವೇರಿಯಂಟ್, ಸಿಂಗಲ್ ಓನರ್, ಆಟೋಮ್ಯಾಟಿಕ್ ವೆಹಿಕಲ್, 65,000 ಓಡಿದೆ ಸರ್. ಇದು 65,000 ಓಡಿದೆ. ಅದೆಷ್ಟು ಓಡಿದೆ ಸರ್? ಸರ್ ಈ ಬಲೆನೋ ಬಂದು 49,000 ಓಡಿದೆ. ಬರೀ 49,000 ಓಡಿದೆ ಸರ್. ಓಕೆ ಓಕೆ, ಎರಡು ಶೋರೂಮ್ ರೆಕಾರ್ಡೆಡ್. ಹೌದು, ಎರಡು ಕೂಡ ಒಂದೇ ಸೇಮ್ ವೇರಿಯಂಟ್, ಝೀಟಾ ವೇರಿಯಂಟ್ ಬರುತ್ತೆ ಸರ್. ಇದು ಮ್ಯಾನ್ಯುವಲ್, ಇದು ಆಟೋಮ್ಯಾಟಿಕ್. ಸೂಪರ್. ಸೊ ನಿಮಗೆ ಮ್ಯಾನುವಲ್ ಬೇಕೋ ಆಟೋಮೆಟಿಕ್ ಬೇಕಾ, ಯಾವ ಗಾಡಿ ಬೇಕೋ ಸಿಕ್ಬಿಡುತ್ತೆ. ಸೊ ಪ್ರೈಸಿಂಗ್ ವೈಸು ಅಷ್ಟೇ ನಿಮಗೆ ಹೆಚ್ಚು ಕಮ್ಮಿ ಮಾಡಿಕೊಟ್ಬಿಡ್ತಾರೆ ಆನ್ ಟೇಬಲ್ ಬಂದ್ಬಿಟ್ರೆ. ಇದು ಸರ್ ಇನ್ನೊಂದು ಬಲೆನೋ 2016 ಮಾಡಲ್ ಬಲೆನೋ ಸಿಗ್ಮಾ ವೇರಿಯಂಟ್, Okay. ಸೆಕೆಂಡ್ ಓನರ್ ವೆಹಿಕಲ್, ಬಟ್ ಬರೀ 50,000 ಓಡಿದೆ ಸರ್. ಗಾಡಿ ಬರೀ ತುಂಬಾ 50,000 ಚೆನ್ನಾಗಿ ಓಡಿರೋದು. ಮಾಡಿದ್ದಾರೆ. ಶೋರೂಮ್ ರೆಕಾರ್ಡೆಡ್. ಹೌದು ಸರ್. ಓಕೆ, ಸಿಂಗಲ್ ಓನರ್, ಸಾರಿ ಸೆಕೆಂಡ್ ಓನರ್, ಮ್ಯಾನ್ಯುವಲ್ ವೆಹಿಕಲ್, ಮ್ಯಾನುವಲ್ ವೆಹಿಕಲ್, ಹೌದು. ಡೆಲ್ಟಾ ವೇರಿಯಂಟ್, ಸಿಗ್ಮಾ ವೇರಿಯಂಟ್. ಸಿಗ್ಮಾ ವೇರಿಯಂಟ್. ಹೌದು. ಪ್ರೈಸಿಂಗ್ ವೈಸು ಹೆಚ್ಚು ಕಮ್ಮಿ ಎಲ್ಲ ಮಾಡ್ಕೊಡ್ತೀರಾ? ಹೌದು ಸರ್. ಪ್ರೈಸಿಂಗ್ Okay, ವೈಸ್ ಅಲ್ಲಿ ನಾವು okay. ಮಾಡಿಸ್ಕೊಡ್ತೀವಿ. ಶೋರೂಮ್ ವಿಸಿಟ್ ಮಾಡ್ಲಿ, ಹಾ. ನಮ್ಮ ಕಡೆಯಿಂದ ಯಾವ ತರ ಆಗುತ್ತೆ ನಾವು ಪ್ರೈಸ್ ವೈಸ್ ಅಲ್ಲಿ ನಾವು ಮ್ಯಾಚ್ ಮಾಡಿ ನಾವು ಮಾಡಿಸ್ಕೊಡ್ತೀವಿ. ಇದು ಸರ್ Swift ಅಲ್ಲಿ ಆಟೋಮ್ಯಾಟಿಕ್ ನೋಡ್ತಾ ಇದ್ದಾರಾ, 2018 ಮಾಡಲ್, ಟಾಪ್ ಅಂಡ್ ZXi ವೇರಿಯಂಟ್, ಸೆಕೆಂಡ್ ಓನರ್, 60,000 ಓಡಿದೆ. ಓಕೆ ಸರ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ, ಇದನ್ನು ಕೂಡ ಸರ್ವಿಸ್ ರೆಕಾರ್ಡೆಡ್ ವೆಹಿಕಲ್ ಸರ್. ಇದೆಷ್ಟು ಡ್ರಿವನ್ ಆಗಿದೆ? ಆಟೋಮ್ಯಾಟಿಕ್ ಇದು 60,000 ಡ್ರಿವನ್ ಆಗಿದೆ ಸರ್. ಓಕೆ, ಆಟೋಮೆಟಿಕ್ ಅಲ್ಲಿ. ಇಲ್ಲ ಆಟೋಮ್ಯಾಟಿಕ್ ಬೇಡ, ಮ್ಯಾನ್ಯುವಲ್ ಬೇಕು ಅಂದ್ರೆ 2024 ಮಾಡಲ್, ಲೇಟೆಸ್ಟ್ ನ್ಯೂ ಇದ್ರಲ್ಲೇ ಇರುವ 24 ಮಾಡಲ್ ಎಷ್ಟು ಓಡಿದೆ ಸರ್? ಬರೀ 17,000 ಡ್ರಿವನ್ ಆಗಿರೋ ಸಿಂಗಲ್ ಓನರ್ ವೆಹಿಕಲ್, VXi ವೇರಿಯಂಟ್ ಸರ್. ಓಕೆ, ಬರೀ 17,000 ಓಡಿರೋದು, ಹೌದು ಶೋರೂಮ್ ಸರ್. ರೆಕಾರ್ಡೆಡ್. ಹೌದು ಸರ್. ಇದು ಸರ್ ಇದು ಅಲ್ಟ್ರಾಸೋ ಡಾರ್ಕ್ ಎಡಿಷನ್ ವೆಹಿಕಲ್, 2022 ಮಾಡಲ್, ಬರೀ 40,000 ಓಡಿರೋ ಸಿಂಗಲ್ ಓನರ್, ಟಾಪ್ ಅಂಡ್ ವೆಹಿಕಲ್ ಸರ್. ಇದು ನೋಡಿ 22 ಮಾಡಲ್, ಬರೀ 40,000 ಓಡಿದೆ. ಹೌದು ಸರ್. ಆಟೋಮ್ಯಾಟಿಕ್ ವೆಹಿಕಲ್. ಓಕೆ, ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ಆಟೋಮೆಟಿಕ್. ಇಲ್ಲ ಆಟೋಮ್ಯಾಟಿಕ್ ಬೇಡವಾ, ಮ್ಯಾನ್ಯುವಲ್ ಬೇಕಾ? 2023 ಮಾಡಲ್, ಎಕ್ಸೈಟ್ ಬರುತ್ತೆ. ಇದು ಕೂಡ 40,000 ಡ್ರಿವನ್ ಆಗಿದೆ ಸರ್. ಇದು ಕೂಡ 40,000 ಓಡಿದೆ. ಹೌದು Okay. ಸರ್. ಪ್ರೈಸಿಂಗ್ ನಾವು ಮ್ಯಾಚ್ ಮಾಡಿ ಮಾಡಿಸ್ಕೊಡ್ತೀವಿ ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ವರ್ನಾ ಫ್ಲೂಡಿಕ್ ಇದೆಯಲ್ಲ ಸರ್, ಆಟೋಮ್ಯಾಟಿಕಲಿ ವರ್ನಾ ನೋಡ್ತಾ ಇದ್ದಾರಾ ಸರ್? 2018 ಮಾಡಲ್, 39,000 ಡ್ರಿವನ್ ಆಗಿದೆ, SX ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್ ಇದೆ ಸರ್. ಬರೀ 38,000 ಓಡಿದೆ. ಬರೀ 38,000 ಓಡಿರೋದು ಸರ್. ಓಕೆ, ಶೋರೂಮ್ ರೆಕಾರ್ಡೆಡ್ ಅಲ್ವಾ ಸರ್? ಶೋರೂಮ್ ರೆಕಾರ್ಡೆಡ್. ಇದು ಸರ್ ಇದೆಷ್ಟು ಓಡಿದೆ? ಸರ್ ಇದು ಕೂಡ 2019 ಮಾಡಲ್, ಬಟ್ ಇದು SX ಪ್ಲಸ್ ಟಾಪ್ ಅಂಡ್ ವೆಹಿಕಲ್, 85,000 ಡ್ರಿವನ್ ಆಗಿದೆ, ಸಿಂಗಲ್ ಓನರ್ ವೆಹಿಕಲ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಆಟೋಮ್ಯಾಟಿಕ್ ವೆಹಿಕಲ್. ಪೆಟ್ರೋಲ್ ಆಟೋಮೆಟಿಕ್. ಹೌದು ಸರ್. ಸಿಟಿ ಲೋಡ್ಸೋರ್ಗಂತೂ ಸೂಪರ್ ಆಗಿರುತ್ತೆ. ಆಲ್ಮೋಸ್ಟ್ ಗಾಡೀಲಿ ಮ್ಯಾಕ್ ವೀಲ್ ಇಂದ ಹಿಡಿದು ಹೊಸ ಟೈರ್ಸ್ ಎಲ್ಲ ಹಾಕ್ಸ್ಬಿಟ್ಟವ್ರೆ. ಏನೇನು ಫೀಚರ್ಸ್ ಬರುತ್ತೆ ಸರ್ ಗಾಡೀಲಿ? ಸರ್ ನಾರ್ಮಲ್ ಆಗಿ ನಾವು ಬೇಸಿಕ್ ಫೀಚರ್ಸ್ ಅಲ್ಲಿ ಮಾತಾಡೋದಾದ್ರೆ, AC, 4 ಡೋರ್ ಪವರ್ ವಿಂಡೋಸ್ ಆಗಿರ್ಬೋದು, ಮತ್ತೆ ಈಗ 18 ಎಬೋ ಅಂತಂದ್ರೆ 2 ಇಯರ್ ಬ್ಯಾಗ್ ಕಾಮನ್ ಆಗಿ ಬರುವಂತದ್ದು. ಹೌದು, ಇದೇ ಫುಲ್ಲಿ ಲೋಡೆಡ್ ಇರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಲೈಕ್ ಆ ತರ ಹೇಳೋದಾದ್ರೆ ನಿಮ್ಗೆ ಏರ್ ಬ್ಯಾಗ್ಸ್ ಆಗಿರ್ಬೋದು, ಸನ್ ರೂಫ್ ಆಗಿರ್ಬೋದು, Okay. ಅಲಾಯ್ಸ್ ನೀವು ನೋಡ್ಬೋದು ಸರ್. ಎಲ್ಲ ಅವರು ಆಟೋ ಮಾರ್ಕೆಟ್ ಮಾಡಿಸಿ ತುಂಬಾ ಇದನ್ನ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಸೀಟ್ ವೆಂಟಿಲೇಷನ್ ತುಂಬಾ ಫೀಚರ್ಸ್ ಇದೆ. ಬಂದು ನೋಡಿದ್ರೆ ನಿಮಗೆ ಎಲ್ಲ ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರೈಸಿಂಗ್ ವೈಸು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಇದರಲ್ಲೂ ಸನ್ ರೂಫ್ ಇದೆ, ಇದರಲ್ಲೂ ಸನ್ ರೂಫ್ ಇದೆ. ರೂಫ್ ಗಾಡಿ ಬೇಕಂದ್ರೆ ಸನ್ ರೂಫ್ ಗಾಡಿನೂ ಕೊಡ್ತಾರೆ ಅಲ್ವಾ ಸರ್? ಹೌದು ಸರ್. ಅಂಡ್ ಎಕ್ಸಾಕ್ಟ್ ಅಡ್ರೆಸ್ ಒಂದ್ಸಲ ಹೇಳ್ತೀರಾ ಸರ್? ಲೊಕೇಶನ್ ಬಂದು ಬೊಮ್ಮನಹಳ್ಳಿ, ರೂಪೇನ ಅಗ್ರಹಾರ, ಮೆಟ್ರೋ ಸ್ಟೇಷನ್ ಜಸ್ಟ್ ಕಾಣ್ತಾ ಇದೆ 100 ಮೀಟರ್ಸ್ ಅಲ್ಲಿ. ಮೆಟ್ರೋ ಸ್ಟೇಷನ್ ಹಿಡ್ಕೊಂಡು ನಡ್ಕೊಂಡ್ ಬರ್ಬೋದು. ಇಲ್ಲ ಬಸ್ ಸ್ಟಾಪ್ ಕೂಡ ನಿಮ್ಗೆ ನಿಯರ್ ಬೈ ಸಿಲ್ಕ್ ಬೋರ್ಡ್ ಬಸ್ ಸ್ಟಾಪ್ ಇದೆ, ರೂಪೇನ ಅಗ್ರಹಾರನೂ ಕೂಡ ಇದೆ. Okay. ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. 150 ಮೀಟರ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನಡೆಯುವಂತದ್ದು ಸರ್. ಓಕೆ ಓಕೆ ಓಕೆ. ಸೊ ನೀವು ನಡ್ಕೊಂಡು ಸಹ ಬರ್ಬೋದು ಅಲ್ವಾ? ಹೌದು ಸರ್. ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಸರ್. ಮೆಟ್ರೋದಲ್ಲಿ ಬಂದ್ರೆ ಬರೀ 100 ಮೀಟರ್ ಇದೆ ಅಷ್ಟೇ. ಹೌದು. ಫ್ರೆಂಡ್ಸ್, ಹಾಗೆ ಒಂದು ಆಡಿ A4 ಇದೆ. ಇದು ಕೂಡ 6 lakh ಬಜೆಟ್ ಅಲ್ಲೇ ಕವರ್ ಆಗುತ್ತಂತೆ. ಹೌದು ಸರ್. ಇದು ಕೂಡ ನಿಮ್ಗೆ ಅದೇ ಬಜೆಟ್ ಅಲ್ಲೇ ಕವರ್ ಆಗುತ್ತೆ. 2012 ಮಾಡಲ್, 13 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಡೀಸೆಲ್ ಆಟೋಮ್ಯಾಟಿಕ್, 1 ಲಕ್ಷ ಡ್ರಿವನ್ ಆಗಿದೆ, ಬ್ಲಾಕ್ ಕಲರ್ ಸರ್. ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ನಾರ್ಮಲ್ ಫೀಚರ್ಸ್ ಎಲ್ಲ ಬರುತ್ತೆ, ಬಿಕಾಸ್ ಪ್ರೀಮಿಯಂ ಕಾರ್ ಅಲ್ವಾ. ಹೌದು. ಸೊ ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಗಾಡಿ ಅಂತೂ ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ಪ್ರೈಸಿಂಗ್ ವೈಸು ಅಷ್ಟೇನೆ, ಬಂದ್ಬಿಟ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. 2 ಲೀಟರ್ ಡೀಸೆಲ್ ಇಂಜಿನ್ ಆಟೋಮೆಟಿಕ್ ವೇರಿಯಂಟ್. ಹೌದು ಸರ್. ಇಲ್ಲ ನಾವು ಈಗ ಪೆಟ್ರೋಲ್ ಡೀಸೆಲ್ ಬೇಡ, ಈ ಎಲೆಕ್ಟ್ರಿಕಲ್ EV ವೆಹಿಕಲ್ ನೋಡ್ತಾ ಇದ್ದೀರಾ ಅಂದ್ರೆ ನೆಕ್ಸಾನ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಓಕೆ. 2023 ಮಾಡಲ್, ಎಕ್ಸೈಟ್ ಪ್ಲಸ್, ಸಿಂಗಲ್ ಓನರ್ ವೆಹಿಕಲ್, 59,000 ಡ್ರಿವನ್ ಆಗಿದೆ. ಬರೀ 59,000 ಡ್ರಿವನ್ ಆಗಿದೆ. ಅಂಡ್ ಇನ್ನ ಶೋರೂಮ್ ವಾರಂಟಿನೇ ಇರುತ್ತೆ ಅನ್ಸುತ್ತೆ. ಹೌದು. ನಾರ್ಮಲ್ ಆಗಿ ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿನೇ ಇರುತ್ತೆ ಬ್ಯಾಟ್ರಿಗೆ. ಹೌದು 7 ಇಯರ್ಸ್ ಏನೋ ವ್ಯಾರಂಟಿನೇ ಬಂದ್ಬಿಡುತ್ತೆ. ಸೊ ಇದಕ್ಕೂ ಕೂಡ ಅಷ್ಟೇನೆ ಪ್ರೈಸಿಂಗ್ ವೈಸ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. 23 ಮಾಡಲ್ ಬರೀ 69,000 ಹೊಡಿದೆ. ಹೌದು ಸರ್. ಓಕೆ. ನೆಕ್ಸ್ಟ್ ಫೋರ್ಡಲ್ ಫಿಗೋ ಆಸ್ಪೈರ್ ಇದೆ ನೋಡಿ ಸರ್. ಆಸ್ಪೈರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್, ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಅಲ್ಲಿ ಬರುತ್ತೆ ಸರ್. ಟಾಪ್ ಅಂಡ್ ವೆಹಿಕಲ್, ಬರೀ 55,000 ಓಡಿದೆ. 2017 ಮಾಡಲ್ ಕೂಡ ಇದೆ ಸರ್.
ಬರೀ 55,000 ಡ್ರೈವನ್ ಆಗಿದೆ. ಇದು ಸರ್ ಜಾಜ್ ಸರ್ ಜಾಸ್ ಬಂದು ನಿಮಗೆ 2015 ಮಾಡಲು ಸೆಕೆಂಡ್ ಓನರ್ 85,000 ಡ್ರಿವನ್ ಆಗಿದೆ. ವಿ ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್. ಟಾಪ್ ಅಂಡ್ ವೇರಿಯಂಟ್. ಪ್ರೈಸಿಂಗ್ ವೈಸ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಹೌದು ಸರ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಅಲ್ಲಿ ನಿಮಗೆ ಮಹೀಂದ್ರಾ B6 ಇದೆ ನೋಡಿ ಸರ್. 2025 ಮಾಡಲು 25 ಮಾಡಲು 15,000 ಓಡಿರುವಂತ ಗಾಡಿ. ಓಕೆ. ಪ್ಯಾಕ್ 3 ಟಾಪ್ ಅಂಡ್ ವೆಹಿಕಲ್ ಅವೈಲೇಬಲ್ ಇದೆ ಸರ್. B6 ಪ್ಯಾಕ್ 3 ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್. ಹೌದು ಸರ್, ಫುಲ್ಲಿ ಲೋಡೆಡ್ ಬನ್ನಿ. ಬರೀ 15,000 ಓಡಿದೆ. ಬರೀ 15,000 ಓಡಿದೆ. ನಿಮಗೆ ಫೀಚರ್ಸ್ ವೈಸ್ ಅಲ್ಲಿ ನೋಡಬಹುದು, ಇನ್ಫಿನಿಟಿ ಸನ್ ರೂಫ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಎಲ್ಲ ಫುಲ್ಲಿ ಲೋಡೆಡ್ ಇದೆ ಸರ್. ಓಕೆ. ಏನ್ ಸರ್ ಈ ರೇಂಜ್ ಇದೆ ಫೀಚರ್ಸ್? ಹೌದು ಸರ್, ಇದು ಪ್ರೀಮಿಯಂ ಕಾರ್. ರೇಂಜ್ ಒಂದು ಚಾರ್ಜಿಗೆ ಎಷ್ಟು ಬರ್ಬೋದು ಸರ್? ರೇಂಜ್ ಬಂದು ನಿಮಗೆ 600 ತನಕ ಅಪ್ ಟು ಇದೆ ಸರ್. 600 ಕಿಲೋಮೀಟರ್ ರೇಂಜ್ ಬರುತ್ತೆ ಒಂದು ಸಿಂಗಲ್ ಚಾರ್ಜಿಗೆ. ಹೌದು ಸರ್. ಓಕೆ ಓಕೆ ಓಕೆ. ಅಂಡ್ ಇನ್ಫಿನಿಟ್ ಸನ್ ರೂಫ್ ಬರುತ್ತೆ. ಹೌದು. ನೋಡ್ತಾ ಇರ್ಬೋದು ಗಾಡಿ ಅಂತೂ ಸೂಪರ್ ಕ್ಲಾಸ್ ಆಗಿದೆ. ನೋಡ್ತಾ ಇರ್ಬೋದು ಏರೋಡೈನಮಿಕ್ಸ್ ಇಲ್ಲ ಯಾವ ರೇಂಜಿಗಿದೆ ಅಂದ್ಬಿಟ್ಟು ಸಖತ್ತಾಗಿ ಮಾಡೋರೆ ಗಾಡಿ ಡಿಸೈನಿಂಗ್ ಮಾತ್ರ. ಸೊ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಎಲ್ಲ ಬಂದ್ಬಿಡುತ್ತಲ್ಲ? ಹೌದು ಸರ್, ಅದೆಲ್ಲ ಕಾಮನ್ ಫೀಚರ್ಸ್. ಸೊ ಪ್ರೈಸಿಂಗ್ ವೈಸು 32 ಲಕ್ಷ ಇದೆ ಆನ್ ರೋಡ್ ಪ್ರೈಸು. ಅದರಲ್ಲೇ ಬೆಸ್ಟ್ ಪ್ರೈಸಲ್ಲೇ ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಸೆಲ್ಟೋಸ್ ಸರ್. ಸರ್ ಸೆಲ್ಟೋಸ್ HTX ಪೆಟ್ರೋಲ್ ಮ್ಯಾನ್ಯುಯಲ್ ಅವೈಲೇಬಲ್ ಇದೆ. Okay. 70,000 ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಅವೈಲೇಬಲ್ ಇದೆ ಸರ್. ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್? ಪೆಟ್ರೋಲ್ ಮ್ಯಾನ್ಯುವಲ್. ಇಲ್ಲ ಆಟೋಮ್ಯಾಟಿಕ್ ಬೇಕಾದ್ರೆ ನಮ್ಮ ಹತ್ರ ಇನ್ನೂ 2 ವೆಹಿಕಲ್ ಆಟೋಮ್ಯಾಟಿಕ್ ಇದೆ, ವೈಟ್ ಕಲರ್ ಅಲ್ಲಿ ಬರೋದಿದೆ ಸರ್. ಓಕೆ. ಅದರಲ್ಲೂ ಇದು ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ನೋಡ್ತಾ ಇರ್ಬೋದು ಪ್ರತಿಯೊಂದು ಫೀಚರ್ಸ್ ಇದೆ. ಪ್ರೈಸಿಂಗ್ ವೈಸು ಅಷ್ಟೇ ಎಲ್ಲ ಗಾಡಿದು ಹೆಚ್ಚು ಕಮ್ಮಿ ಮಾಡಿ ಬೆಸ್ಟ್ ಪ್ರೈಸ್ ಕೊಟ್ಬಿಡ್ತಾರೆ. ಯಾಕಂದ್ರೆ ಇವ್ರ ಹತ್ರ ಎಲ್ಲ ಸಿಂಗಲ್ ಓನರ್ ಗಾಡಿಗಳು, ಲೆಸ್ಟ್ ಒನ್ ಗಾಡಿಗಳು ಇರುತ್ತೆ. ಇದು ಸರ್ ಕ್ರೆಟಾ SX ಆಪ್ಷನಲ್ ವೆಹಿಕಲ್, ಟಾಪ್ ಎಂಡ್ 2022 ಮಾಡಲ್, ಬರೀ 40,000 ಓಡಿದೆ ಸರ್. ಪೆಟ್ರೋಲ್ ಆಟೋಮ್ಯಾಟಿಕ್ ವೆಹಿಕಲ್ ಅವೈಲೇಬಲ್ ಇದೆ. ಪೆಟ್ರೋಲ್ ಆಟೋಮ್ಯಾಟಿಕ್. ಹೌದು ಸರ್. ಇದು ಸರ್ ಡೀಸೆಲ್ ಅಲ್ಲಿ ಮ್ಯಾನ್ಯುವಲ್ ನೋಡ್ತಾ ಇದ್ದಾರಾ, ಇಲ್ಲ ಪೆಟ್ರೋಲ್ ಅಲ್ಲಿ ಮ್ಯಾನ್ಯುವಲ್ ನೋಡ್ತಾ ಇದ್ದಾರಾ, ಅದು ಕೂಡ ಅವೈಲೇಬಲ್ ಇರುತ್ತೆ. ಇನ್ನೊಂದು 2 to 3 ಡೇಸ್ ಅಲ್ಲಿ ನಮಗೆ ರಿಸೀವಿಂಗ್ ಇದೆ. ಹೌದಾ? ಹೌದು. ಸೊ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತಾರೆ ಬೇಕಾದ್ರೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಮಹೀಂದ್ರಾ XC500 ಅಲ್ಲಿ 4 ಗಾಡಿ ಇದೆ. ಹೌದು, 4 ಅಲ್ಲ ಸರ್, ಇನ್ನೂ ಬರೋದು 2 ವೆಹಿಕಲ್ ಇದೆ. ಅದು ಕೂಡ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಇವಾಗ ಈ ವೆಹಿಕಲ್ ನೋಡ್ತೀರಾ ಅಂತಂದ್ರೆ 2017 ಮಾಡಲ್, ಬರೀ 55,000 ಓಡಿದೆ. W10 ಡೀಸೆಲ್ ಆಟೋಮ್ಯಾಟಿಕ್ ವೆಹಿಕಲ್ ಸರ್. W10. ಹೌದು. ಓಕೆ. ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಹೌದು. ನೋಡ್ತಾ ಇರ್ಬೋದು ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಇದು ಸರ್ ಇದು ಸರ್ 2015 ಮಾಡಲ್, 16 ರಿಜಿಸ್ಟ್ರೇಷನ್. ಇದು ಕೂಡ ಸಿಂಗಲ್ ಓನರ್, 65,000 ಡ್ರಿವನ್ ಆಗಿದೆ. ಇದು ಕೂಡ ಡೀಸೆಲ್ ಆಟೋಮ್ಯಾಟಿಕ್ ವೆಹಿಕಲ್. ಇದು ಡೀಸೆಲ್ ಆಟೋಮ್ಯಾಟಿಕ್. ಹೌದು. ಓಕೆ. 2018 ಮಾಡಲ್ ಅಲ್ಲಿ ನೋಡ್ತಾ ಇದ್ದೀರಾ? 2018 ಮಾಡಲ್ ಅಲ್ಲಿ ಡೀಸೆಲ್ ಆಟೋಮ್ಯಾಟಿಕ್ ನಮಗೆ ಅವೈಲೇಬಲ್ ಇದೆ. W7 ಅಲ್ಲಿ ಇದೆ ಸರ್. W7 ವೇರಿಯಂಟ್. ಹೌದು ಸರ್. ಸೊ ಪ್ರೈಸಿಂಗ್ ವೈಸ್ ಇದು ಸ್ವಲ್ಪ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗಬಹುದು. ಹಾಗೆ ನೆಕ್ಸ್ಟ್ ಸರ್ ಇಲ್ಲ ನಮಗೆ 2 ವೀಲ್ ಡ್ರೈವ್ ಬೇಡ, ಆಲ್ ವೀಲ್ ಡ್ರೈವ್ ಅಲ್ಲಿ ವೆಹಿಕಲ್ ನೋಡ್ತಾ ಇದ್ದೀರಾ ಅಂತಂದ್ರೆ 2017 ಮಾಡಲ್, ಸಿಂಗಲ್ ಓನರ್, 70,000 ಡ್ರಿವನ್ ಆಗಿರುವ, ಸರ್ವಿಸ್ ಸೆಂಟರ್ ಮೇಂಟೈನ್ ಆಗಿರೋ ವೆಹಿಕಲ್ ಕೂಡ ನಮ್ಮ ಹತ್ರ ಇದೆ ಸರ್. ಇದು ಬಂದು ನಿಮಗೆ W8 ಇದೆ ಸರ್. W8 ವೇರಿಯಂಟ್. ಸೂಪರ್ ಸರ್. ನೋಡ್ತಾ ಇರ್ಬೋದು ಗಾಡಿ ಒಂದೊಂದನ್ನು ಸೂಪರ್ ಆಗಿದೆ, ಇಮ್ಯಾಕ್ಯುಲೇಟ್ ಕಂಡೀಷನ್ ಅಲ್ಲಿ ಇದೆ. ಬಂದು ಚೆಕ್ ಮಾಡ್ಕೊಂಡು ತಗೋಬಹುದು. ನೆಕ್ಸ್ಟ್ ಸರ್ ಸ್ಕಾರ್ಪಿಯೋ ಎನ್ ಅಲ್ಲಿ ನೋಡ್ತಾ ಇದ್ದಾರಾ? ಡೀಸೆಲ್ ಮ್ಯಾನ್ಯುವಲ್ 2 ವೀಲ್ ಡ್ರೈವ್ ನೋಡ್ತಾ ಇದ್ದಾರಾ? 2023 ಮಾಡಲ್, ಬರೀ 30,000 ಓಡಿರೋ ಸಿಂಗಲ್ ಓನರ್ ವೆಹಿಕಲ್ ಕೂಡ ಅವೈಲೇಬಲ್ ಇದೆ ಸರ್. 23 ಮಾಡಲ್ ಬರೀ 30,000 ಡ್ರೈವ್ ಆಗಿದೆ. ಇದು ಬಿಟ್ಟು ಇನ್ನೂ ಒಂದು ವೆಹಿಕಲ್ ನಮಗೆ ಬರೋದಿದೆ, ಅದನ್ನ ನೀವು ಪೇಜಲ್ಲಿ ನೋಡ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ ಮಾಡಬಹುದು. ಓಕೆ. ಅಂಡ್ ಸರ್ ವ್ಯಾರಂಟಿ ಆಪ್ಷನ್ ಬಂದ್ರೆ ವ್ಯಾರಂಟಿ ಎಲ್ಲ ಹೆಂಗ್ ಸಿಗುತ್ತೆ ನಿಮ್ಮ ಹತ್ರ? ಸರ್ 2017 ಎಬೋ ವೆಹಿಕಲ್ ಎಲ್ಲ ವೆಹಿಕಲ್ಗೂ ನಾವು ವಾರಂಟಿ ಕೊಡ್ತೀವಿ. ಅಂಡ್ ಆ ವಾರಂಟಿ ಬಂದು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಕೂಡ ನೀವು ಮಹೇಂದ್ರದಲ್ಲಿ ಕೂಡ ಕ್ಲೈಮ್ ಮಾಡ್ಕೊಳ್ಳುವಂತ ವಾರಂಟಿ ಇರುತ್ತೆ. ಓಕೆ ಓಕೆ. ಸೊ 1 ಇಯರ್ ಆದ್ರೂ ಆಗಿರ್ಬೋದು. 17 to 20 ಅಲ್ಲಿ ನಾವು ನಿಮಗೆ 1 ಇಯರ್ ವಾರಂಟಿ ಕೊಡ್ತೀವಿ. 21 ಎಬೋ ಬಂದು ನಿಮಗೆ 2 ಇಯರ್ಸ್ ವಾರಂಟಿ 2 ಇಯರ್ಸ್ ವಾರಂಟಿ ಕೊಡ್ತೀರಾ? ಓಕೆ ಓಕೆ ಓಕೆ. ಸೊ 21 ಮಾಡಲ್ ಅಬೋ ಯಾವುದೇ ಗಾಡಿ ತಗೊಂಡ್ರು 2 ಇಯರ್ಸ್ ವಾರಂಟಿ ಬಂದ್ಬಿಡುತ್ತೆ. ಸೊ ಇದಕ್ಕೂ ನೋಡಿ 2 ಇಯರ್ಸ್ ವಾರಂಟಿ ಇದೆ. MG ಹೆಕ್ಟರ್ ಪ್ಲಸ್ 7 ಸೀಟರ್ ವೆಹಿಕಲ್, ಪೆಟ್ರೋಲ್ ಆಟೋಮ್ಯಾಟಿಕ್, ಬರೀ 50,000 ಡ್ರಿವನ್ ಆಗಿರೋ ಸಿಂಗಲ್ ಓನರ್ ಟಾಪ್ ಅಂಡ್ ವೆಹಿಕಲ್ ಅವೈಲೇಬಲ್ ಇದೆ. ಓಕೆ ಓಕೆ. ಇದರಲ್ಲಿ ಪ್ಯಾನೋರಾಮಿಕ್ ಸನ್ ರೂಫ್ ಎಲ್ಲ ಬರುತ್ತಲ್ಲ? ಹೌದು ಸರ್, ಪ್ಯಾನೋರಾಮಿಕ್. ಬಿಕಾಸ್ ಇದು ಟಾಪ್ ಅಂಡ್ ವೆಹಿಕಲ್, ಎಲ್ಲ ಫೀಚರ್ಸ್ ಕೂಡ ನಿಮಗೆ ಅವೈಲೇಬಲ್. ಎಷ್ಟು ಡ್ರಿವನ್ ಆಗಿದೆ ಸರ್ ಗಾಡಿ ಇದು? ಬರೀ 50,000 ಡ್ರಿವನ್ ಆಗಿರೋ ಸಿಂಗಲ್ ಓನರ್ ವೆಹಿಕಲ್. ಬರೀ 50,000 ಓಡಿದೆ? ಹೌದು ಸರ್. ಓಕೆ ಓಕೆ ಓಕೆ. ಸೊ ಟೋಟಲ್ ಸ್ಟಾಕ್ ಎಲ್ಲ ತೋರಿಸಿದ್ವಲ್ಲ ಸರ್? ಹೌದು ಸರ್. ಇನ್ನೇನಾದರೂ ಹೈಲೈಟ್ಸು ವೀಕ್ಷಕರಿಗೆ ಏನಾದರೂ ಆಫರ್ ಗಿಫರ್ ರನ್ ಆಗ್ತಿದೆಯಾ? ಪ್ರೈಸಲ್ಲೇ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀವಿ ಸರ್. ನೀವು ಬೇರೆ ಕಡೆ ಎಲ್ಲಿ ಹೋದ್ರೂ ಕೂಡ ಈ ತರ ಪ್ರೈಸ್ ಕೊಡಬಾರ್ದು, ಆ ತರ ಬೆಸ್ಟ್ ಪ್ರೈಸ್ ನಾವು ಮಾಡಿಸ್ಕೊಡ್ತೀವಿ. ಪ್ರೈಸಿಂಗ್ ವೈಸು ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತಾರೆ. ಅಂಡ್ ಕ್ವಾಲಿಟಿ ವೈಸು ಅಷ್ಟೇ, ಒಂದೊಂದು ಕಾರಿನೂ ಸೂಪರ್ ಆಗಿದೆ. ನೀವು ಬಂದು ಚೆಕ್ ಮಾಡಿದ್ರೆ ಖಂಡಿತ ನೀವು ಬಿಟ್ಟೋಗಲ್ಲ. ಗಾಡಿ ಅಂತೂ ಇಮ್ಯಾಕ್ಯುಲೇಟ್ ಕಂಡೀಷನ್ ಇದೆ. ಇನ್ನೊಂದು 5,000 ಕೊಟ್ಟರು ಒಂದೊಳ್ಳೆ ಗಾಡಿ ತಗೊಂಡೆ ಅಂತ ಇರಬೇಕಲ್ವಾ? ಹೌದು ಸರ್. ಹಾಂ. ಅಂಡ್ ಸರ್ ಇನ್ನೇನಾದರೂ ಹೈಲೈಟ್ಸು ಇನ್ನೊಂದ್ಸಲಿ ಅಡ್ರೆಸ್ ಒಂದು ಹೇಳ್ಬಿಡ್ತೀರಾ? ಹಾಗೆ ಸರ್ ಲೊಕೇಶನ್ ಬಂದು ರೂಪೇನ ಅಗ್ರಹಾರ, ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ 100 ಮೀಟರ್ಸ್ ಅಲ್ಲಿ ಇರುವಂತ ಲೊಕೇಶನ್. ಇಲ್ಲ ಬಸ್ ಅಲ್ಲಿ ಬರ್ತೀರಾ ಅಂದ್ರೆ ಸಿಲ್ಕ್ ಬೋರ್ಡ್ ಬಸ್ ಸ್ಟಾಪ್ ಇರಬಹುದು, ಇಲ್ಲ ರೂಪೇನ ಅಗ್ರಹಾರ ಬಸ್ ಸ್ಟಾಪ್, ಎರಡು ಕೂಡ ಜಸ್ಟ್ 100 to 150 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ನೀವು ಜಸ್ಟ್ ವಾಕ್ ಮಾಡ್ಕೊ ಬಂದ್ರೆ ಒಂದು 5 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬಿಡ್ತೀರಾ? ಹೌದು ಸರ್. ನಮ್ಮ ಕಾರ್ ಅಂಡ್ ಬೈಕ್ ಮಹೇಂದ್ರ ಸಿರೀಶ್ ಅವರು.
ಅಲ್ವಾ? ಹೌದು. ಸೊ ವೀಕ್ಷಕರೇ, ನಿಮಗೆ ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಪ್ರತಿಯೊಂದು ಡೀಟೇಲ್ಸು ಇರುತ್ತೆ ಆ್ಯಂಡ್ ಇವರ ಕ್ಯಾಟ್ಲಾಗ್ ನಂಬರು ಎಲ್ಲ ಇರುತ್ತೆ, ಅಪ್ಡೇಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ವೀಕ್ಷಕರೇ, ಇಲ್ಲಿವರೆಗೂ ವೀಡಿಯೋನ ನೋಡಿದ್ದಕ್ಕೆ. ಇನ್ನೂ ಏನಾದರೂ ಬೇಕಿದ್ರೆ ಸರ್ಗೆ ಡೈರೆಕ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.